ಈ ಥರ ನೆಕ್ ಪ್ಯಾಟರ್ನ್ಸ್ಗೆ ಈ ಎಡ್ಜಸ್ ಶಾರ್ಪ್ ಆಗಿ ಮತ್ತು ಈವನ್ ಆಗಿ ಯಾವ ಥರ ಈಸಿಯಾಗಿ ಸ್ಟಿಚ್ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ತೋರಿಸ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಟಿಪ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಫಸ್ಟು ನಾವು ವಿ ನೆಕ್ ಲೈನ್ ಥರ ಕಟ್ ಮಾಡ್ಕೊಳ್ಬೇಕು. ನಮ್ಗೆ ಯಾವ ಥರ ನೆಕ್ ಲೈನ್ ಅಂದರೆ ಎಷ್ಟು ಡೀಪ್ ಬೇಕೋ ಅದ್ರ ಪ್ರಕಾರ ಕಟ್ ಮಾಡ್ಕೊಳ್ಳಿ. 2 ಸ್ಟ್ರಿಪ್ಸ್ ರೆಡಿ ಮಾಡ್ಕೊಳ್ಬೇಕು ಈ ಥರ. ಸೊ ಇಲ್ಲಿ ಕಚ್ಚಾ ಫಿನಿಶಿಂಗ್ ಇದ್ರೂ ಪರವಾಗಿಲ್ಲ, ಒಂದು ಸೈಡು ಫುಲ್ ಫಿನಿಶ್ ಆಗಿರಬೇಕು, ಒಂದು ಸೈಡು ರಫ್ ಎಡ್ಜ್ ಇದ್ರೂ ಪರವಾಗಿಲ್ಲ, ಅದು ಹೆಂಗಿದ್ರೂ ಒಳಗಡೆ ಹೋಗುತ್ತೆ. ಸೊ ಫಸ್ಟು ನಾನು ಇಲ್ಲಿ ಇಟ್ಕೊಂಡಿರ್ತೀನಿ. ಸೊ ಎಷ್ಟು ದೂರ ಬರುತ್ತೆ ಅಂತ ನೋಡೋಣ. ಸೊ ಫಸ್ಟು ಇಲ್ಲಿ ನೋಡಿ, ಇದನ್ನು ಹಿಂಗೆ, ಸೊ ದೆನ್ ಇದನ್ನು ಹಿಂಗೆ ಫಸ್ಟ್ ಹಿಂಗೆ ಇಟ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಪ್ಲೇಸ್ಮೆಂಟ್ ಗೊತ್ತಾಗತ್ತೆ. ಸೊ ಏನು ಮಾಡಬೇಕು, ಇದನ್ನು ಅದೇ ಥರ ಸ್ಟಿಚ್ ಮಾಡಬೇಕು. ಸೊ ಹಿಂಗೆ ಇಟ್ಕೊಂಡು ಸೊ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಆವಾಗ ನಿಮ್ಗೆ ಕರೆಕ್ಟಾಗಿ ಪೊಸಿಷನ್ ಗೊತ್ತಾಗತ್ತೆ. ಓಕೆ, ಎಲ್ಲಿವರೆಗೂ ನಮಗೆ ಲೇಸ್ ಬೇಕು ಅಂತ. ಸೊ ಈ ಥರ ರೆಡಿ ಆದಮೇಲೆ ನೋಡಿ, ಈ ಥರ ರೆಡಿ ಆಗುತ್ತೆ. ಸೊ ನೆಕ್ ಲೈನ್ ಇರುತ್ತೆ. ಸೊ ನಾವು ಎಕ್ಸಾಕ್ಟ್ಲಿ ಸೆಂಟ್ರಲ್ಲಿ ಪಿನ್ ಹಾಕ್ಕೊಳ್ಬೇಕು. ಸೊ ಇದು ಸೆಂಟರ್ ಪಾಯಿಂಟ್ ಇದೆ, ಇಲ್ಲಿ ನೋಡಿ ಇದು ಸೆಂಟರ್ ಪಾಯಿಂಟ್ ಇದೆ. ಕರೆಕ್ಟಾಗಿ ಇಲ್ಲಿ ಒಂದು ಪಿನ್ ಹಾಕಬೇಕು. 1/2 ಇಂಚ್ ಅಲವೆನ್ಸ್ ಬಿಟ್ಟಿದ್ದೀವಿ ಅಂದರೆ ಈ 1/2 ಇಂಚ್ ಕೆಳಗಡೆ ಕರೆಕ್ಟಾಗಿ ಒಂದು ಪಿನ್ ಹಾಕ್ಕೊಳ್ಳಿ. ಪಿನ್ನ ಜಸ್ಟ್ ಒಂದೇ ಇದು ಹಿಂಗೆ ಜಸ್ಟ್ ಇದು ಮಾಡಿ, ಯಾಕಂದರೆ ಪಿನ್ನು 2 ಸೈಡ್ ಬರಬಾರ್ದು. ಸೊ ಇವಾಗ ಇದನ್ನು ನಾನು ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ಇಲ್ಲಿಂದ 1/2 ಇಂಚ್ ಸ್ಟಿಚ್ ಮಾಡಿ ಕರೆಕ್ಟಾಗಿ ಎಲ್ಲಿ ಪಿನ್ ಇದೆಯೋ ಅಲ್ಲಿ ಸ್ಟಾಪ್ ಮಾಡಬೇಕು. ಸೊ ಅದಾದಮೇಲೆ ಇದನ್ನು ಟ್ರಿಮ್ ಮಾಡಬೇಕು. ಮೇನ್ ಫ್ಯಾಬ್ರಿಕ್ ಇದೆಯಲ್ಲ, ಸೊ ಅದನ್ನು ಟ್ರಿಮ್ ಮಾಡಿಬಿಟ್ಟು ಹಾಫ್ ಇಂಚ್ ಟ್ರಿಮ್ ಮಾಡಿಕೊಂಡು ಇಲ್ಲಿ ನೋಡಿ ಹಿಂಗೆ ಇಟ್ಕೊಂಡು, ಇದು ಟ್ರಿಮ್ ಮಾಡಿದ್ಮೇಲೆ ಇದು ಸ್ವಲ್ಪ ನಿಮಗೆ ಈ ಥರ ಟರ್ನ್ ಮಾಡ್ಬೋದು. ಸೊ ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಅದು ಟರ್ನ್ ಮಾಡಿಕೊಂಡು ಆ ಮಿಡ್ ಪಾಯಿಂಟಿಂದ ಇನ್ನೊಂದು 1/2 ಇಂಚು ಈ ಕಡೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಟರ್ನ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ವಿ ಶೇಪ್ ಸಿಗುತ್ತೆ. ಇದನ್ನು ಸ್ವಲ್ಪ ಅಯನ್ ಮಾಡಿಕೊಂಡ್ರೆ ಇನ್ನು ನಿಮಗೆ ನೀಟಾಗಿ ಬರುತ್ತೆ. ಬೇಕಂದರೆ ನೀವು ಒಂದು ಟಾಪ್ ಸ್ಟಿಚ್ ಇದ್ರ ಮೇಲೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಂಗೇನು ಬಿಡ್ಬೋದು. ಫೈನಲಿ ಇದನ್ನು ಅಯನ್ ಮಾಡಿದ್ಮೇಲೆ ನೋಡಿ ನೀಟಾಗಿದೆ, ಫ್ರಂಟಲ್ಲಿ ನೀಟಾಗಿದೆ, ಎಲ್ಲೂ ಟಾಪ್ ಸ್ಟಿಚ್ಚು ಏನೂ ಇಲ್ಲ. ಸೊ ಅದೇ ಥರ ಬ್ಯಾಕಲ್ಲೂ ನೋಡಿ ಎಷ್ಟು ಈವನ್ ಆಗಿದೆ. ಸೊ ಇದನ್ನು ಮಾತ್ರ ನೀವು ಓವರ್ಲಾಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ. ಈ ಥರ ನೀವು ಮಾಡ್ಕೊಳ್ಬೋದು.